ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ.
ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಬೆಳಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಹಾಗೂ ಈ ಭಾನುವಾರದ ಆರಾಧನೆಗೆ ತಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ವತಿಯಿಂದ ಎಲ್ಲರನ್ನು
ಸುಸ್ವಾಗತಿಸುತ್ತೇನೆ. ಈ ದಿನ ನಾವೆಲ್ಲರೂ ನಿರೀಕ್ಷೆಯೊಂದಿಗೆ ಇಲ್ಲಿ ಸೇರಿದ್ದೇವೆ. ಈ ದಿನ ನಾವು ಅನೇಕ ನಿರೀಕ್ಷೆಯೊಂದಿಗೆ ಇಲ್ಲಿ ಹೊಂದಿರಬಹುದು, ನಿರೀಕ್ಷೆ ಕಳೆದುಕೊಂಡಿರಬಹುದು. ನಮ್ಮ ಈಗಿನ ವಾತಾವರಣ ಬಹಳ ದುಃಖ ನೋವಿನಿಂದ ಕೂಡಿದರೂ ಅನೇಕರು ತಮ್ಮ ಆತ್ಮೀಯರನ್ನು ಮತ್ತು ಕುಟುಂಬ ವರ್ಗದವರನ್ನು ಕಳೆದುಕೊಂಡಿರುವ ಸಂದರ್ಭದಲ್ಲಿಯೂ ನಾವು ಅನೇಕ ನಿರೀಕ್ಷೆಗಳನ್ನು ಕಳೆದುಕೊಂಡಿರುವ ಒಂದು ಸಮಯವಾಗಿದೆ. ದೇವರ ವಚನವು ಈ ರೀತಿಯಾಗಿ ನಮ್ಮನ್ನು ಉತ್ತೇಜನಪಡಿಸುತ್ತದೆ. ಕೀರ್ತನೆಗಳು 42:5 ವಚನ ಈ ರೀತಿಯಾಗಿ ನಮಗೆ ಉತ್ತೇಜನಪಡಿಸುತ್ತದೆ. ನನ್ನ ಮನವೇ, ನೀನು ಕುಂದಿ ಹೋಗಿರುವುದೇನು? ಹೀಗೆ ವ್ಯಥಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಈ ರೀತಿಯಾಗಿ ದೇವರು ನಾವು ಎಂತಹದೇ ಸಂದರ್ಭವಾಗಲಿ, ಎಂತಹದೇ ಸನ್ನಿವೇಶವಾಗಲಿ, ನಾವು ದೇವರನ್ನು ನಿರೀಕ್ಷಿಸಿ ನಾವು ಜೀವಿಸುವವರಾಗಿರಬೇಕು ಅಂತ ವಚನ ನಮ್ಮನ್ನು ಪ್ರೇರೇಪಿಸ್ತಾ ಇದೆ. ಬಹಳ ಧನ್ಯವಾದಗಳು. ದೇವರು ಇಂಥ ಒಂದು ಅದ್ಭುತವಾದ ವಾಕ್ಯವನ್ನು ನಮಗೆ ದಯಪಾಲಿಸಿದ್ದಾರೆ. ಅದೇ ರೀತಿಯಾಗಿ 1 ಕೊರಿಂಥಿಯರ್ 15ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಆ ಒಂದು ಎಚ್ಚರಿಕೆಯನ್ನು ಸಹ ನಮಗೆ ನೀಡುತ್ತಲಿದ್ದಾರೆ. ಏನೆಂದರೆ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರೈಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ನಮ್ಮ ಒಂದು ಮುಖ್ಯ ಉದ್ದೇಶ ನಾವು ಕ್ರೈಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳುವುದು. ಈ ದಿನ ನಾವೆಲ್ಲರೂ ಕರ್ತನ ಆರಾಧನೆಗೆ ಬಂದಿದ್ದೇವೆ, ಅದರಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ನಾವು ಪಾಲ್ಗೊಳ್ಳುವಾಗ ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ನಿರೀಕ್ಷಿಸಿ ಆತನಲ್ಲಿ ನಾವು ವಿಧೇಯತೆಯಿಂದ ಆತನನ್ನು ಸ್ತುತಿಸೋಣ. ಪ್ರಾರ್ಥನೆಯೊಂದಿಗೆ ಈ ಒಂದು ಆರಾಧನೆ ಕೂಟವನ್ನು ಪ್ರಾರಂಭಿಸೋಣ. ಮತ್ತು ಈ ದಿನ ಸಹೋದರ ನಾಗರಾಜ್ ಅವರು ಪರಿಶುದ್ಧ ಆತ್ಮದ ಶರಣೆಯನ್ನು ಅವರು ಮುನ್ನಡೆಸಲಿದ್ದಾರೆ. ನಾವು ಕಳೆದ ವಾರಗಳಲ್ಲಿ ಪರಿಶುದ್ಧಾತ್ಮದ ಬಗ್ಗೆ ಬಹಳಷ್ಟು ಕಲಿತಿದ್ದೇವೆ. ಈ ದಿನವೂ ನಾವು ಬಹಳಷ್ಟು ಅದರ ಬಗ್ಗೆ ನಾವು ಕಲಿಯಲಿದ್ದೇವೆ. ನಾವೆಲ್ಲರೂ ನಮ್ಮ ಹೃದಯವನ್ನು ಕೇಂದ್ರೀಕರಿಸಿ ದೇವರನ್ನು ಆರಾಧಿಸೋಣ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕರ್ತನೇ, ಮಹೋನ್ನತನೇ, ಈ ಒಂದು ಅದ್ಭುತವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಅಪಾರವಾದ ಪ್ರೀತಿ ಕೃಪೆಗಳು ನಮ್ಮ ಮೇಲೆ ನೆರೆದಿರಲಿ. ಖಂಡಿತವಾಗಿ ದೇವರೇ, ನಾವು ಅನೇಕ ಆತ್ಮೀಯರನ್ನು ಕುಟುಂಬ ವರ್ಗದವರನ್ನು ಕಳೆದುಕೊಂಡಿದ್ದೇವೆ. ಆದರೂ ಸಹ ತಂದೆ, ನೀವೇ ನಿಮ್ಮನ್ನು ಬಿಟ್ಟು ನಾವು ಬೇರೆ ಯಾರನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಖಂಡಿತವಾಗಿ ದೇವರೇ, ಕ್ರಿಸ್ತನನ್ನು ನಿರೀಕ್ಷಿಸಿ ಹೋದರೆ ಸ್ವಾಮಿ, ನಮ್ಮ ಜೀವನದಲ್ಲಿ ನಾವು ನಿರ್ಭಾಗ್ಯರು ಎಂಬುದಾಗಿ ವಚನ ನಮಗೆ ಎಚ್ಚರಿಕೆ ಕೊಟ್ಟಿದೆ ಕರ್ತನೆ. ಖಂಡಿತವಾಗಿ ದೇವರೇ, ನಾವು ಯಾವಾಗಲೂ ಕ್ರೈಸ್ತನನ್ನು ನಿರೀಕ್ಷಿಸಿ ನಮ್ಮ ಜೀವನವನ್ನು ಆಧಾರ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಿ ನಮ್ಮನ್ನು ಪ್ರಾರ್ಥಿಸ್ತೇನೆ ಕರ್ತನೆ. ಇದನ್ನ ಸಹೋದರ ನಾಗರಾಜ್ ಅವರು ಕೊಡುವಂತಹ ಬೋಧನೆಯನ್ನು ಲಾಲಿಸಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಜ್ಞಾನ, ಬುದ್ಧಿ, ತಿಳಿವಳಿಕೆಯನ್ನು ದಯಪಾಲಿಸಿ ಪ್ರಾರ್ಥಿಸುತ್ತಾ ಸಣ್ಣ ಪ್ರಾರ್ಥನೆಯ ರಕ್ಷಕನು ಕರ್ತನೂ ಆದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್.
ನನ್ನಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ.
ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನಾನು ನಂಬ್ತೀನಿ ಕರ್ತನು ಈ ದಿನ ನಮಗೋಸ್ಕರ ಆಶೀರ್ವಾದ ಮಾಡಿದಂಥ ಒಂದು ದಿನ. ಕಾರಣ ಆತನು ವಾಕ್ಯವನ್ನು ಓದುವುದಕ್ಕೂ ಆತನ ಕಾರ್ಯದಲ್ಲಿ ಪಾಲುಗಾರರಾಗೋದಕ್ಕೂ ಇನ್ನೂ ನಮ್ಮ ಓಟ ಮುಗಿದಿಲ್ಲ, ಇನ್ನು ನಮ್ಮ ಕ್ರೈಸ್ತ ಓಟ ಬಾಕಿ ಇದೆ, ಅದನ್ನು ಪರಿಪೂರ್ಣಗೊಳಿಸೋದಕ್ಕೆ ಇವತ್ತು ನಾವೆಲ್ಲ ಇದ್ದೀವಿ. ಕಳೆದ ವಾರ ನಮಗೆ ಬಹಳ ದುಃಖಕರವಾದಂಥ ಒಂದು ವಾರವಾಗಿತ್ತು. ನನ್ನ ಜೀವಮಾನದ ಒಂದು ಕ್ರೈಸ್ತ ಜೀವನದಲ್ಲಿ ಅನೇಕ ದುಃಖದ ದಿನಗಳು, ಸಂಗತಿಗಳು ಸಹ ನಡೆದು ಹೋಗಿವೆ. ಅದೇ ರೀತಿಯಾದಂಥ ದುಃಖ ಕಳೆದ ವಾರವು ನನಗೂ ಸಹ ತುಂಬ ನೋವನ್ನು ಉಂಟು ಮಾಡಿತು. ಆತ್ಮೀಯ ಸಹೋದರಿ ನನ್ನ ಜೊತೆಯಲ್ಲಿ ಒಂದು ಹಾಡನ್ನು ಹಾಡುತ್ತಾ ನಗನಗುತ್ತಾ ಒಂದು ಮುಖಾಲ್ದ ಇದ್ದಂಥ ಒಂದು ಸಹೋದರಿ, ಸುಗುಣ ಸಹೋದರಿ ಇವತ್ತು ಇಲ್ಲ. ಸಹೋದರ ಆರ್ಥರ್ ಅದ್ಭುತವಾದವರು, ಪೇತ್ರನ ಹಾಗೆ ದೇವರ ರಾಜ್ಯದ ಒಂದು ಬೀಗದ ಕೈಯನ್ನು ಹಿಡಿದು ಗುಲ್ಬರ್ಗಾದಲ್ಲಿ ಒಂದು ಹೊಸ ಸಹೋದರ ಸಹೋದರಿಯರ ತಂಡವನ್ನೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಅದ್ಭುತ ದೇವರ ಕಾರ್ಯವನ್ನು ಮಾಡ್ತಾ ಇದ್ದಂಥ ಸಹೋದರ. ಅವರ ಜೊತೆಯಲ್ಲಿದ್ದಂಥ 3-4 ದಿನಗಳು ಗುಲ್ಬರ್ಗದಲ್ಲಿ ನಾವು ಹೋದಾಗ ಕಳೆದಂಥ ದಿನಗಳು ಈಗಲೂ ಸಹ ನನ್ನ ಕಣ್ಣೆದುರಿನಲ್ಲೇ ಇದೆ. ಆಮೆನ್. ಆದರೆ ಇದೆಲ್ಲ ಯಾಕೆ ನಡೀತು? ನಾನು ನಂಬ್ತೀನಿ ನನಗೂ ಅನೇಕ ಪ್ರಶ್ನೆಗಳು ಇದರಲ್ಲಿ ಬಂತು. ಆ ರೀತಿಯಾದಂಥ ಅನೇಕ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇದೆ. ಪ್ರಶ್ನೆ ಬರಬೇಕು. ಪ್ರಶ್ನೆ ಬಂದರೆ ತಾನೇ ನಮ್ಮಲ್ಲೂ ಒಂದು ಆತ್ಮ ಇದೆ, ನಾವು ಸಹ ಮನುಷ್ಯರು, ನಮಗೂ ಸಹ ದೇವರು ಆಲೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದಂತ ಗೊತ್ತಾಗುತ್ತೆ. ನನಗೆ ಪ್ರಶ್ನೆ ಬಂದಿದೆ ಒಂದೇ, ಯಾಕೆ ಈ ಒಂದು ಸಹೋದರ ಸಹೋದರಿಯರು ದೇವ್ರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರಲ್ಲ, ನಾವು ಚೆನ್ನಾಗಿ ದೇವ್ರ ಕೆಲಸವನ್ನು ಮಾಡಿದ್ದೀವಲ್ಲ, ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಲ್ಲ ಪ್ರತಿಯೊಬ್ಬರು, ಆದರೂ ಯಾಕೆ ದೇವರು ಈ ರೀತಿಯಾದಂಥ ಒಂದು ಉತ್ತರವನ್ನು ಕೊಟ್ಟರು? ಅಂದರೆ ಆ ಉತ್ತರ ನಮ್ಮನ್ನು ಅಗಲಿ ಹೋದಂತಹ ಸಹೋದರರು, ಅದು ನಮಗೆ ಒಂದು ಉತ್ತರ, ಆ ಉತ್ತರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಸಂತೃಪ್ತಿಯನ್ನು ತಂದು ಕೊಡಲಿಲ್ಲ. ಆದರೆ ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡೆ, ನಾನು ಯಾಕೆ ಇನ್ನೂ ಜೀವಂತವಾಗಿದ್ದೀನಿ? ಕಾರಣ ಗೊತ್ತಾಯಿತು. ನಾನು ಇನ್ನೂ ಕ್ರೈಸ್ತ ಓಟವನ್ನು ಸಂಪೂರ್ಣವಾಗಿ ಮುಗಿಸಿಲ್ಲ. ಕ್ರೈಸ್ತ ಓಟ ನನ್ನ ಜೀವನದಲ್ಲಿ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದೇನೆ. ಆ ಲೆಕ್ಕ ದೇವರ ಹತ್ರ ಇದೆ. ಇವತ್ತು ನಾವು ಯಾರೆಲ್ಲ ಸಹೋದರ ಸಹೋದರಿಯರನ್ನ, ಕ್ರೈಸ್ತ ಅಣ್ಣ ತಮ್ಮಂದಿರನ್ನ, ಸ್ನೇಹಿತರನ್ನ ನಾವು ಕಳ್ಕೊಂಡಿದ್ದೀವಿ, ಒಂದು ಏನೋ ನನಗೆ ಅರ್ಥ ಆಯಿತು, ಅವರು ಕ್ರೈಸ್ತ ಓಟವನ್ನು ಮುಗಿಸಿದ್ದಾರೆ. ಕರ್ತನು ತಕ್ಕ ಸಮಯಕ್ಕೆ ಅವ್ರನ್ನ ತಗೊಂಡಿದ್ದಾನೆ. ಆ ಒಂದು ವಿಷಯ ನನಗೆ ಒಂದು ತೃಪ್ತಿ ಕೊಡ್ತಕ್ಕಂಥ ಒಂದು ಉತ್ತರ ದೇವರು ನನ್ನೊಂದಿಗೆ ಮಾತನಾಡಿದಂತಾಯಿತು. ಸಹೋದರರೇ, ಪ್ರಾರ್ಥನೆ ಮಾಡಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅದ್ಭುತ ಸ್ವಾಮಿ, ನೀನು ಮಹಾ ಅದ್ಭುತಕಾರನು, ನಿನಗೆ ಸಮಾನರು ಯಾರೂ ಇಲ್ಲ. ಅದ್ಭುತ ಮಾಡುವ ದೇವರೇ ನೀವಾಗಿದ್ದೀರಾ. ಎಲ್ಲ ಒಂದು ಸಮಯದಲ್ಲೂ ನಮಗೆ ಕಾದು ನಡೆಸುವ ದೇವರು ನೀವಾಗಿದ್ದೀರಾ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಕೊಡುವ ದೇವರು ನೀವಾಗಿದ್ದೀರಾ. ನಮ್ಮ ಕ್ರೈಸ್ತ ಓಟವನ್ನು ಮುಗಿಸಲು ನಮಗೆ ಶಕ್ತಿಯನ್ನು, ಬಲವನ್ನು ಕೊಡಿ ಸ್ವಾಮಿ. ಎಲ್ಲವನ್ನು ನಿಮ್ಮ ಪಾದದ ಬಳಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಬೇಡ ಮುಗಿಸ್ತಾ ಇದ್ದೀನಿ. ಬನ್ನಿ ಸಹೋದರರೇ, ಇವತ್ತು ಒಂದು ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಕ್ರೈಸ್ತ ಓಟವನ್ನು ಮುಗಿಸೋದ್ರ ಬಗ್ಗೆ ನಾವು ಪ್ರಯತ್ನಿಸೋಣ. ಕ್ರೈಸ್ತ ಓಟ ಒಂದು
100 ಮೀಟರ್ಸ್ ಅಥವಾ 200 ಮೀಟರ್ ಯಾವುದೋ ಒಂದು ಮ್ಯಾರಥಾನ್ ರೇಸು ಬ್ಯಾಂಗ್ಳೂರು ರಿಂಗ್ ರೋಡ್ ಹೋಗಿ ಸುತ್ತಕೊಂಡು ಬಂದು ನಾನು ವಿನ್ನಾದೆ, ಆ ರೀತಿಯಲ್ಲ. ಕ್ರೈಸ್ತ ಓಟದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಬರೇ ಖಾಲಿ ಓಟ ಅಂತ ಇದ್ದರೆ ನಮಗೆ ಹೋಗುವಾಗ ನೀರು ಕೊಡ್ತಾರೆ, ದಣಿವಾರಿಸ್ಕೊಳ್ಳೋದಕ್ಕೆ ಮೇ ಬಿ ನೀನು ಒಂದು ಸೆಕೆಂಡ್ ಎಲ್ಲರೂ ಕೂತ್ಕೋಬೋದು, ಅದು ಒಂದು 10 ಸೆಕೆಂಡ್ ಎಲ್ಲರೂ ಕೂತ್ಕೋಬೋದು. ಅಲ್ಲಿ ಗ್ಲೂಕೋಸ್ ಬೇಕಾದ್ರೆ ಕೊಡ್ತಾರೆ ತಿನ್ನಲಿಕ್ಕೆ, ಮತ್ತು ನಮ್ಮ ಒಂದು ಸುಸ್ತನ್ನು ಆಯಾಸವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಕ್ರೈಸ್ತ ಓಟ ಅನ್ನೋದು ಕೆಲಸವನ್ನು ಮಾಡಿ ಮುಂದುವರಿಸ್ತಕ್ಕಂಥದ್ದು, ಓಟದಲ್ಲೇ ಕೆಲಸವನ್ನು ಮಾಡುವಂಥದ್ದು. ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಶೀರ್ಷಿಕೆ ದೇವರ ಕೆಲಸವನ್ನು ದೇವರ ದೃಷ್ಟಿಗೆ ಸರಿಬೀಳುವ ಹಾಗೆ ಮಾಡುವುದು. ಅನೇಕ ಸಮಯದಲ್ಲಿ ನಮಗೆ ಪ್ರಶ್ನೆ, ದೇವರ ಕೆಲಸ ಅಂದರೆ ಏನು? ನಾವು ಅನ್ಕೊಳ್ತೀವಿ, ಓಕೆ ನಾವೆಲ್ಲ ದೇವರ ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬರು ಪ್ರೀಚ್ ಮಾಡ್ತಾರೆ, ಒಬ್ಬರು ಅಶ್ಯೂರಿಂಗಲ್ಲಿದ್ದಾರೆ, ಒಬ್ಬರು KKCಯಲ್ಲಿ ಮಕ್ಕಳು ನೋಡ್ಕೋತಾ ಇದ್ದಾರೆ, ಇನ್ನೊಬ್ಬರು ಕಮ್ಯುನಿಯನಲ್ಲಿದ್ದಾರೆ, ಇನ್ನೊಬ್ಬರು ಮತ್ತೊಂದಲ್ಲಿದ್ದಾರೆ, ಇನ್ನೊಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸ್ಟೇಜ್ನ, ಇನ್ನೊಬ್ಬರು ಮೈಕ್ ಸರಿ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅನೇಕ ಸಮಯದಲ್ಲಿ ನಾವು ನೋಡಿದಾಗ ದೇವರ ಕೆಲಸವನ್ನು ಮಾಡ್ತಾ ಇದ್ದೀವಲ್ಲ, ಎಸ್ ಆ ಬ್ರದರ್ ಮಾಡ್ತಾ ಇದ್ದಾರಲ್ಲ, ಹೌದು ಸಹೋದರ, ಇದೆಲ್ಲ ದೇವರಿಗೋಸ್ಕರ ದೇವರ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕೆಲಸನ ನಾವು ದೇವರ ಕೆಲಸ ಅಂತಲೂ ಸಹ ಕರಿಬೋದು. ಆದರೆ ದೇವರ ಕೆಲಸವನ್ನ ಹೇಗೆ ಮಾಡ್ತಾ ಇದ್ದೀವಿ? ದೇವರ ಕೆಲಸಕ್ಕೆ ಆ ಒಂದು ಪ್ರತ್ಯುತ್ತರ ನಮಗೇನು ಸಿಗಬಹುದು? ನಾನು ಕಳೆದ ಒಂದು ಸಹೋದರ ಸಹೋದರಿಯರ ಬಗ್ಗೆ 2-5 ನಿಮಿಷ ಮುಂಚೆ ನಾನು ಮಾತಾಡಿದಾಗೆ, ಸಹೋದರ ಸಹೋದರಿಯರು ಯಾರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ನಾನು ನಂಬ್ತೀನಿ ಅವರೆಲ್ಲ ಸಹ ದೇವರ ಕೆಲಸವನ್ನ ದೇವರ ದೃಷ್ಟಿಗೆ ಸರಿತೂಗುವಂತೆ, ಆತನ ಕಣ್ಣಿಗೆ ಸರಿ ಬೀಳುವಂತೆ ದೇವರ ಕೆಲಸವನ್ನ ಮಾಡಿದ್ದಾರೆ. ದೇವರ ಕೆಲಸದ ಅಂದ್ರೆ ಒಂದು ವಚನವನ್ನು ನಾವು ನೋಡೋಣ. ವಚನ ನಾವು ನೋಡ್ತೀವಿ, 1 ಕೊರಿಂಥಿಯರು 6ನೇ ಅಧ್ಯಾಯ 19-20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದನ್ನು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಒಳಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ವಚನ ನಮಗೆ ತಿಳಿಸ್ಕೊಡುತ್ತೆ, ನಮ್ಮ ಒಂದು ದೇಹದಲ್ಲಿ ದೇವರ ಒಂದು ಪ್ರಭಾವವನ್ನ ಪ್ರಕಾಶಪಡಿಸ್ಬೇಕಂತ. ಇದು ದೇವರ ಕಾರ್ಯವನ್ನ ಮಾಡುವಾಗ ಯಾರೋ ನಮ್ಮನ್ನ ನೋಡ್ತಾರೆ, ಇದು ನಾನು ಮಾಡಬೇಕು, ಇದು ನನ್ನ ಕೆಲಸ ಅಥವಾ ದೇವರ ಕೆಲಸ, ಯಾವುದು ಸರಿ ಅನ್ನೋ ಆಲೋಚನೆ ಅನೇಕ ಸಮಯದಲ್ಲಿ ನಮಗೆ ಬರುತ್ತೆ. ಕಾರಣ ಇಷ್ಟೇ, ಯಾರೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ನಮಗೆ, ಆ ಜವಾಬ್ದಾರಿಯನ್ನು ನಾನು ಮುಗಿಸ್ಬೇಕು, ಹಂಗಂದ್ರೆ ಅದು ನನ್ನ ಕೆಲಸ. ನನಗೆ ಬರ್ತಾ ಇರ್ತಕ್ಕಂಥ ಒಂದು ಕೆಲಸ, ಈ ದೇಹ, ಇದರಲ್ಲಿರ್ತಕ್ಕಂಥ ಒಂದು ಗರ್ಭಗುಡಿ ದೇವರಿಗೆ ಮೀಸಲಾದದ್ದು. ನಾನು ಮಾಡುವಂತ ಒಂದು ಕೆಲಸ ದೇವರಿಗೆ ಮೀಸಲಾದ ಕೆಲಸ, ಇದು ದೇವರ ಕೆಲಸ. ಈ ಎರಡರಲ್ಲಿ ಯಾವುದನ್ನ ನಾವು ಮಾಡ್ತಾ ಇದ್ದೀವಿ? ಸಹೋದರರೇ, ಕಳೆದ ವಾರ ನಾನು ಯೂಟ್ಯೂಬಲ್ಲಿ ಮತ್ತು ಝೂಮಲ್ಲಿ ಒಂದು ಫ್ಯೂನರಲ್ಸ್, ಒಂದು ಸಮಾಧಿಯ ದೃಶ್ಯಗಳನ್ನು ನಾನು ನೋಡುವಾಗ ಸುಮಾರು 500-600ಕ್ಕೂ ಹೆಚ್ಚು ಝೂಮ್ನಲ್ಲಿ ಜನರು ಪಾರ್ಟಿಸಿಪೇಟ್ ಆಗಿದ್ದರು. ಯೂಟ್ಯೂಬಲ್ಲಿ 700-800-1000ವರೆಗೂ ಸಹ ಹೋಗಿತ್ತು. ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಆ ಒಂದು ಸಹೋದರ ಸಹೋದರಿಯರಿಂದ, ಇನ್ನು ಅನೇಕ ನಮ್ಮ ಪೂರ್ವಿಕರಿಂದ ಏನು ನಾವು ತಿಳ್ಕೊಳ್ಬೋದಂದ್ರೆ, ಈ ಕ್ರಯಕ್ಕೆ ಕೊಡಲ್ಪಟ್ಟ ಒಂದು ದೇಹವನ್ನ ಅವರು ಸರಿಯಾಗಿ ಉಪಯೋಗಿಸಿ ತಮ್ಮ ಕ್ರೈಸ್ತ ಓಟವನ್ನು ಮುಗಿಸಿ ಕರ್ತನ ಬಳಿಯಲ್ಲಿದ್ದಾರೆ. ನನ್ನ ಕೆಲಸ ಅಥವಾ ದೇವರ ಕೆಲಸ? ವಚನ ಹೇಳುತ್ತೆ, ನಮ್ಮ ದೇಹದಲ್ಲಿ ದೇವರ ಗರ್ಭಗುಡಿ, ಅಲ್ಲಿ ದೇವರು ವಾಸವಾಗಿರ್ತಾರೆ.
ಕ್ರೈಸ್ತ ಓಟವನ್ನ ಮುಗಿಸೋದಕ್ಕೆ ನಮಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನ ಕೇಳಿಕೊಂಡು ನಾವು ಕೂತ್ಕೊಂಡ್ರೆ ಕ್ರೈಸ್ತ ಓಟವನ್ನ ಮುಗಿಸೋದಕ್ಕೆ ಸಾಧ್ಯವಾಗಲ್ಲ. ಸಂತೋಷವಾಗಿ ನಮ್ಮ ಜೀವನದಲ್ಲಿ ನಾವು ಹೇಳೋದಕ್ಕೆ ಸರಿನಾ, ಓಕೆ ಮುಗಿಸೋದು ಆಮೇಲೆ ಇಟ್ಕೊಳ್ಳೋಣ, ಕ್ರೈಸ್ತ ಓಟವನ್ನ ನಾನು ಸರಿಯಾಗಿ ಓಡುತ್ತಿದ್ದೇನಾ? ಎಲ್ಲಿ ಓಡೋದು ಬ್ರೋ? ಪೊಲೀಸರು ಬಿಡೋದೇ ಇಲ್ಲ. ಆಚೆ ಕಡೆ ಹೋದ್ರೆ ಲಾಠಿ ತಗೊಂಡು ಹೊಡಿಯಕ್ಕೆ ಬರ್ತಾರೆ, ನಡೆಯೋಕ್ಕೆ ಬಿಡಲ್ಲ, ಓಡೋದು. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಇಂಥ ಗಂಭೀರವಾದಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಸಭೆ ನಮಗೆ ಅನೇಕ ಒಂದು ವಿಷಯಗಳನ್ನ ಮಾಡಿಕೊಡ್ತಾ ಇದೆ. ಒಬ್ಬ ಸಹೋದರ ನಿಮ್ಮ ಹೆಸರನ್ನ ಎತ್ತಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂದ್ರೆ ನಾವು ಖಂಡಿತವಾಗೂ ಆಶೀರ್ವದಿಸಲ್ಪಟ್ಟವರು. ನನಗೂ ಒಬ್ಬರಿದಾರ ಪ್ರಾರ್ಥನೆ ಮಾಡೋದಿಕ್ಕೆ. ಆಲೋಚನೆ ಮಾಡಿ ನೋಡಿ, ಕ್ರೈಸ್ತರಾಗೋದಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ದೂಷಣೆ ಮಾಡ್ತಾ ಇದ್ರು, ನಮ್ಮನ್ನ ಈ ಪ್ರಪಂಚದಿಂದ ಹೊರಗಡೆ ಇಟ್ಟಿದ್ರು, ನಮ್ಮ ಪ್ರೀತಿಗೆ ಮೋಸ ಮಾಡ್ತಾ ಇದ್ರು, ನಮ್ಮ ಪ್ರಾಮಾಣಿಕತೆನ ಯಾರು ಸಹ ಕಂಡುಹಿಡಿತಾ ಇರಲಿಲ್ಲ, ನಮ್ಮಲ್ಲಿರ್ತಕ್ಕಂಥ ಜ್ಞಾನ ತಲಾಂತುಗಳನ್ನ ತಳ್ಳಿ ಬಿಡ್ತಾ ಇದ್ರು. ಆದರೆ ಕ್ರೈಸ್ತ ಓಟದಲ್ಲಿ ಪಾಲ್ಗೊಂಡಾಗ ನಮ್ಮ ಹೃದಯವೇ ದೇವರ ಗರ್ಭಗುಡಿಯಾಯಿತು. ದೇವರು ನಮ್ಮಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕಾರಣ ಇಷ್ಟೇ, ದೇವರ ಕೆಲಸವನ್ನ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಸಹೋದರ, ಎಫೆಸರಿಗೆ ಬರೆದ ಗ್ರಂಥ 2ನೇ ಅಧ್ಯಾಯ 8ರಿಂದ 10ನೇ ವಚನದವರೆಗೂ ನಾವು ನೋಡಬಹುದು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಅರ್ಥ ಮಾಡಿಕೊಳ್ಳಿ, ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ನಾವು ಹುಟ್ಟಿದ್ದೇ ಸತ್ಕಾರ್ಯ ಮಾಡೋದಕ್ಕೆ. ನಾವು ವರವನ್ನು ಹೊಂದಿದ್ದು ನಾವು ಮಾಡಿದಂಥ ಒಂದು ಪುಣ್ಯ ಕಾರ್ಯಗಳಿಂದ ಅಲ್ಲ, ಅದು ದೇವರು ನಮಗೆ ತೋರಿಸಿದಂಥ ಒಂದು ಕೃಪೆ. ದೇವರು ನಮಗೆ ಒಂದು ಪ್ರೈಸ್, ಬಹುಮಾನ ಇಟ್ಟಿದ್ದಾರೆ. ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಆ ಬಹುಮಾನ ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿರ್ತೀವಿ. ಕ್ರೈಸ್ತ ಓಟವನ್ನು ಮುಗಿಸಿದ ನಂತರ ಆ ಬಹುಮಾನ ನಮಗೋಸ್ಕರ ಕಾದೇ ಇದೆ. ಇವತ್ತು ನಾವು ನಿಜವಾಗಲೂ ನಂಬ್ತೀವ ಆ ಬಹುಮಾನ ನಮಗೂ ಸಹ ಸಿಗುತ್ತೆ. ನಾವು ಸಹ ಪರಲೋಕದಲ್ಲಿ ಕಿರೀಟಗಳನ್ನು ತೊಟ್ಟುಕೊಳ್ತೀವಿ, ಚಿನ್ನದ ಬೀದಿಯಲ್ಲಿ ನಡೆಯುತ್ತೇವೆ. ರಕ್ಷಕನು ನಮಗೆ ಬಹುಮಾನವನ್ನ ಕೊಡ್ತಾನೆ. ಹಾಡುಗಳು, ಅದ್ಭುತವಾದಂಥ ಹಾಡು. ಸಹೋದರರೇ, ನಾವು ಆತನ ಸೃಷ್ಟಿ, ನಿರ್ಮಾಣ. ಜೀವ ತೆಗೆದುಕೊಳ್ಳುವಂಥ ಹಕ್ಕು, ಜೀವ ಕೊಡುವಂಥ ಹಕ್ಕು ಕರ್ತನಿಗೆ ಮಾತ್ರ. ನಾವು ಅನೇಕ ಸಮಯದಲ್ಲಿ ತಪ್ಪಾಗಿ ಆಲೋಚನೆ ಸಹ ಮಾಡಬಹುದು. ಇವತ್ತು ಅನೇಕ ಸಹೋದರ ಸಹೋದರಿಯರು ಅಥವಾ ಅನೇಕ ಲೋಕದಲ್ಲಿ ಜನರು ಸಾಯ್ತಾ ಇದ್ದಾರೆ, ಸರ್ಕಾರ ಸರಿ ಇಲ್ಲ, ಡಾಕ್ಟ್ರು ಸರಿ ಇಲ್ಲ, ಆಕ್ಸಿಜನ್ ಏನೋ ಡೂಪ್ಲಿಕೇಟ್ ಬರ್ತಾ ಇದೆ, ಆಕ್ಸಿಜನ್ ಇಲ್ಲ, ಅದಕ್ಕೆ ಬರೀ ಕಾರ್ಬನ್ ಡೈಆಕ್ಸೈಡ್ ಕುಡ್ದು ಸಾಯಿಸ್ತಾ ಇರ್ಬೋದು. ಅಲ್ಲಿ ಇಲ್ಲಿ ಸಣ್ಣ ತಪ್ಪುಗಳು ನಡೆಯುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರೀತಿಯ ಸಹೋದರರೇ, ನಮ್ಮನ್ನು ಕರೆದಿರೋದೇನಕ್ಕೆ? ಸತ್ಕಾರ್ಯವನ್ನು ಮಾಡೋದಕ್ಕೆ. ನಾವು ಅಸತ್ಕಾರ್ಯ ಮಾಡೋರ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಏನು ಪ್ರಯೋಜನ? ಮುಂದೆ ಆಗ್ತಕ್ಕಂಥ ಕೆಲಸಗಳು ಏನು ಮಾಡಬೇಕು? ಸಭೆಯಾಗಿ ಅನೇಕ ಒಂದು ವಾಲಂಟಿಯರ್ ಕೆಲಸಗಳನ್ನ ತಗೊಂಡಿದ್ದಾರೆ. ಕೆಲವು ಸಹೋದರರು ನೈಟ್ ಕೌನ್ಸಿಲಿಂಗ್ಗೆ 2 ಗಂಟೆ 3 ಗಂಟೆಗೆ ಎದ್ದು ಕೂತಿದ್ದಾರೆ. ಈಗಲೂ ಸಹ ಒಬ್ಬರ ಹತ್ರ ನಾನು ಮಾತಾಡಿದೆ. ಕೆಲವರು ಸಹೋದರರು ಪೊಲೀಸರು ಒದೆ ಬಿದ್ದರೂ ಪರವಾಗಿಲ್ಲ, ಅನೇಕ ಜನರಿಗೆ ಊಟ ಇಲ್ಲ, ಅವ್ರಿಗೆ ಹೋಗಿ ನಾನು ಊಟವನ್ನು ನಾನು ಸಪ್ಲೈ ಮಾಡ್ತೀನಿ, ರೆಡಿಯಾಗಿದ್ದಾರೆ. ಕೆಲವು ಸಹೋದರರು ಪರವಾಗಿಲ್ಲ ಬ್ರೋ, ನನ್ನ ಕೈಲಿ ಸ್ವಲ್ಪ ದುಡ್ಡು ಇದೆ, ನಾನು ನಿಮ್ಗೆ ಹಣವನ್ನು ಸಹಾಯ ಮಾಡ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ದೇವರ ಕೆಲಸ ಏನ್ ಬೇಕಾದರೂ ಮಾಡ್ಬೋದು. ಆದರೆ ಅದು ನನ್ನ ಕೆಲಸ ಅಂತ ತಗೊಂಡಾಗ ಬಹಳ ವಿಳಂಬ ಆಗುತ್ತೆ. ದೇವರ ಕೆಲಸ ಅಂತ ತಗೊಂಡಾಗ ಅದು ಆದಷ್ಟು ಬೇಗ ನಾವು ಕೆಲಸವನ್ನ ಮಾಡಿ ಮುಗಿಸ್ತೀವಿ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ರಿಂದ 2 ಹೇಳುತ್ತೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ
ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದು ನಿಮ್ಮ ವಿವೇಕಪೂರ್ವವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದು, ಹೀಗಾದರೆ ದೇವರ ಚಿತ್ತಾನುಸಾರವನ್ನು ವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿವಿರಿ. ಆಮೆನ್. ದೇವರ ಕೆಲಸವನ್ನ ಮಾಡುವಾಗ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ನಮ್ಮ ಕೆಲಸವನ್ನು ಮಾಡುವಾಗ ನಮ್ಗೆ ಯಾವುದೂ ಸಹ ಅರ್ಥ ಆಗಲಿಲ್ಲ. ಯಾವುದು ಸತ್ಯ, ಯಾವುದು ಉತ್ತಮ, ಯಾವುದು ಮೆಚ್ಚುಗೆ, ಯಾವುದು ವಿವೇಕ, ಯಾವುದು ದೋಷ ಇಲ್ಲ ಅನ್ನೋ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದು ದೇವರ ಕೆಲಸ, ಇದು ನನ್ನ ಕೆಲಸ ಅಲ್ಲ ಅಂತ ತಿಳ್ಕೊಂಡಾಗ ಮಾಡಿದಾಗ ಮಾತ್ರನೇ ಈ ಜ್ಞಾನ ದೇವರು ನಮ್ಮಲ್ಲಿ ಕೊಡ್ತಾರೆ. ನಾನು ನಂಬ್ತೀನಿ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರಿಯರು ನಮ್ಮನ್ನ ಯಾರ ಅಗಲಿ ದೇವರ ಬಳಿ ಹೋಗಿದ್ದಾರೆ, ಅವರು ತಮ್ಮನ್ನ ಸಜೀವವಾಗಿ ಅರ್ಪಿಸಿದ್ದಾರೆ. ತಮ್ಮ ದೇಹವನ್ನ ದೇವರಿಗೋಸ್ಕರ ಅರ್ಪಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಸಂತೋಷ ಪಡೋಣ ಈ ಸಮಯದಲ್ಲಿ. ದುಃಖ ಇದೆ, ನನಗೆ ತುಂಬಾ ದುಃಖ ಆಯಿತು ಆವತ್ತಿನ ದಿನ. ಆದರೆ ಈ ವಚನವನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಅವರು ತಮ್ಮ ದೇಹವನ್ನ ಸಜೀವವಾಗಿ ಕರ್ತನಿಗೆ ಅರ್ಪಿಸಿ ಮುಂದೆ ಸಾಕ್ತಾ ಇದ್ದಾರೆ. ಕ್ರೈಸ್ತ ಓಟವನ್ನ ಮುಗಿಸಿದ್ದಾರೆ. ದೇವರ ಕೆಲಸ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅರ್ಥ ಮಾಡ್ಕೋಬೇಕು. ಅನೇಕ ಸಮಯದಲ್ಲಿ ಸಹೋದರರೇ, ಯಾವ್ದಾದ್ರು ಒಂದು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಇದು ಮಾಡ್ಬೇಕಲ್ಲ, ಎಷ್ಟೋ ಸರಿ ಹೇಳಿದ್ದೀನಿ ನಾನು ದೇವಣ್ಣವ್ರಿಗೆ, ಆಗಲ್ಲಣ್ಣ, ನೀವು ಯಾರಿಗಾರು ಬೇರೆಯವ್ರಿಗೆ ಹೇಳ್ಕೊಡಿ, ನನಗೆ ಬೇರೆ ಕೆಲಸ ಇದೆ. ಮಾಡೋಕ್ಕೆ ಟೈಮ್ ಇದ್ರೂ ಕೆಲವು ಜವಾಬ್ದಾರಿಯನ್ನ ತಳ್ಳಿ ಆಗ್ತಾ ಇದೆ. ಅಂದ್ರೆ ಸಜೀವವಾಗಿ ಅದರಲ್ಲಿ ಕೊಡ್ತಕ್ಕಂಥ ಕೆಲಸದಲ್ಲಿ ದೋಷ ಇಲ್ಲ. ಆ ಕೆಲಸ ಮಾಡಿದ್ರೆ ದೇವರಿಗೆ ಮೆಚ್ಚುಗೆ ಆಗುತ್ತೆ. ಆ ಕೆಲಸ ದೇವರ ಚಿತ್ತಾನುಸಾರವಾಗಿ ನನಗೆ ಬಂದಿದೆ. ಇದನ್ನ ವಿವೇಚಿಸ್ತಕ್ಕಂಥ ಜ್ಞಾನ ಇದ್ರೂ ಕೂಡ ಆ ಸಮಯದಲ್ಲಿ ಮರುಕಳಿಸಲ್ಲ. ಅದು ನಮ್ಮ ಒಂದು ಬಲಹೀನತೆ ಅಂತಲೇ ಸಹ ಹೇಳ್ಬೋದು. ಪ್ರಿಯ ಸಹೋದರರೇ, ಆಲೋಚನೆ ಮಾಡಿ ನೋಡಿ, ಇವತ್ತು ನಾವು ಸಜೀವ ಯಜ್ಞವಾಗಿ ನಾವು ನಮ್ಮ ದೇಹವನ್ನ ದೇವರಿಗೆ ಅರ್ಪಿಸ್ತಾ ಇದ್ದೀವ? ದೇವರ ಕೆಲಸ ಅಥವಾ ನನ್ನ ಕೆಲಸ? ಆಮೇಲೆ ಎರಡನೇ ಅಂಶ, ದೇವರ ದೃಷ್ಟಿ ಅಥವಾ ದೇವರ ಮಾರ್ಗ ಹೇಗಿರುತ್ತೆ? ಅವರ ಕೆಲಸ, ಅವರ ಚಿತ್ತ, ಅವರ ಒಂದು ಸಮಯ ಯಾವಾಗ ಬರುತ್ತೆ? ಯಾಕೆ ಆಯಾ ಸಮಯದಲ್ಲಿ ಆಯಾ ಕೆಲಸ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ? ಯಾಕೆ ನಾವು ನೆನೆಸ್ದಂಗೆ ಆಗಲ್ಲ? ಪ್ರಶ್ನೆ. ನಮ್ಮ ಕುಟುಂಬದ ಸಹೋದರಿಯರು ಸುಮಾರು 6, 7, 8 ಸಹೋದರಿಯರಿದ್ದಾರೆ. ಮುಂಜಾನೆ 4:15, 5 ಗಂಟೆಗೆದ್ದು ಈ ಒಂದು ಪ್ಯಾಂಡಮಿಕ್ ಪ್ರಪಂಚದಾದ್ಯಂತ ಹರಡಿರ್ತಕ್ಕಂಥ ಈ ಒಂದು ರೋಗಾಣು ಅಥವಾ ವೈರಾಣು ಏನು ಹೇಳ್ತೀವಿ, ಇದು ಹೋಗ್ಬೇಕು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ಒಂದು ಸಹೋದರ ಸಹೋದರಿಯರು ಗುಣಮುಖರಾಗಿ ಮನೆಗೆ ಬರಬೇಕು. ಯಾರೆಲ್ಲ ಮನೆಯಲ್ಲಿ ಕ್ವಾರಂಟೈನ್ ಅಥವಾ ಪ್ರತ್ಯೇಕಿಸಿಕೊಂಡಿದ್ದಾರೋ ಅವರಿಗೆಲ್ಲ ಆದಷ್ಟು ಬೇಗ ಗುಣ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ಅವ್ರಿಗೋಸ್ಕರ ಬರಬೇಕು, ಬದುಕಬೇಕು, ಏನಾಗ್ಬಾರ್ದು ಪ್ರಾರ್ಥನೆ ಮಾಡ್ತಾ. ಪ್ರಾರ್ಥನೆಗೆ ಉತ್ತರ ಸಿಗ್ಲಿಲ್ಲ. ಬ್ರೋ 4:15 ಪ್ರಾರ್ಥನೆ ಮಾಡಿದೆ, 6 ಗಂಟೆಗೆದ್ದು ಪ್ರಾರ್ಥನೆ ಮಾಡಿದೆ. ನನ್ಗೆ ಯಾಕೋ ಸಂದೇಹ, ಏನಮ್ಮ ನಿಜವಾಗ್ಲೂ ದೇವ್ರು ಇದ್ದಾರ ಬ್ರೋ? ಆಯ್ತಮ್ಮ, ದೇವರ ವಾಕ್ಯ ನೋಡೋಣ ಏನು ಹೇಳುತ್ತೆ ಅಂತ. ಪ್ರಸಂಗಿ 3ನೇ ಅಧ್ಯಾಯ 1ರಿಂದ ನೋಡೋಣ. ಪ್ರತಿಯೊಂದಕ್ಕೂ ಕಾರ್ಯಕ್ಕೂ ಕಾಲವು ಕುಪ್ಲವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟಿದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಡುವ ಸಮಯ, ಸಮಯ ಸಮಯ ಸಮಯ. ಸಹೋದರಿ, ಪ್ರತಿಯೊಂದಕ್ಕೂ ಸಹ ಸಮಯ ಇದೆ. ಸಹೋದರ, ಪ್ರತಿಯೊಂದಕ್ಕೂ ಸಹ ಸಮಯ ಇದೆ. ಸಮಯಕ್ಕೆ ಆಡುವಂತ ನಾವೆಲ್ಲ ಒಂದು ಸಮಯದ ಗೊಂಬೆ. ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಆಡಿಸ್ತೀವಿ? ಅವ್ರು ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಅವ್ರು ಊಟ ಮಾಡೋದಾಗ ಅವ್ರು ಊಟ ಮಾಡಬೇಕು, ಎದ್ದೇಳೋ ಅಂದ ತಕ್ಷಣ ಎದ್ದೇಳಬೇಕು, ಈ ಸ್ಕೂಲ್ಗೆ ಬಂದ್ರೆ ಆ ಸ್ಕೂಲ್ಗೆ ಹೋಗ್ಬೇಕು, ಈ ಹೋಮ್ವರ್ಕ್ ಮಾಡೋದು ಈ ಹೋಮ್ವರ್ಕ್ ಮಾಡಬೇಕು. ನಾವು ನಮ್ಮ ಮಕ್ಕಳಿಗೆ ಇಷ್ಟೊಂದೆಲ್ಲ ಹೇಳ್ತೀವಿ. ಅಥವಾ ನಮ್ಮ ಕೈ ಕೆಳಗಡೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವ್ನಿಗೆ ಅಲ್ಲಿಗೆ ಹೋಗ್ಬೇಕು, ನಾನು ಹೇಳ್ಬೇಕು ಕೇಳಬೇಕು, ಇದು ಮಾಡ್ಬೇಕು, ಎಲ್ಲದಕ್ಕೆ ನಾವೇ ಸಮಯ ಕೊಡ್ತೀವಲ್ವಾ? ಅಂದ್ರೆ
ದೇವ್ರು ನಮ್ಗೆ ಯಾವುದಕ್ಕೂ ಸಮಯ ಕೊಡೋದು ಬೇಡವಾ? ಕೊಡ್ಲಿ ಬಿಡಿ. ಕ್ರೈಸ್ತ ಓಟದಲ್ಲಿ ಎಲ್ಲದಕ್ಕೂ ಸಮಯ ಇದೆ. ಕ್ರೈಸ್ತ ಓಟವನ್ನು ಪ್ರಾರಂಭಿಸೋದಕ್ಕೂ ಸಮಯ ಇದೆ. ಕ್ರೈಸ್ತ ಓಟದಲ್ಲಿ ಪಾಲ್ಗೊಳ್ಳುವಾಗ ಅಲ್ಲಿ ಏನೇನು ಕೆಲಸವನ್ನು ಮಾಡಬೇಕು ಅಂದರೆ ದೇವರ ಕೆಲಸ, ನಮ್ಮ ಕೆಲಸ ಅಲ್ಲ, ದೇವರ ಕೆಲಸವನ್ನು ಮಾಡೋದಕ್ಕೆ ಸಮಯ ಇದೆ. ಕ್ರೈಸ್ತ ಓಟವನ್ನು ಮುಗಿಸಿ ಟಿಕೆಟ್ ತಗೊಂಡು ಮೇಲೆ ಹೋಗೋದಕ್ಕೂ ಸಮಯ ಇದೆ. ಪ್ರಶ್ನೆಯನ್ನ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯೋಬನಲ್ಲಿ ನಾವು ನೋಡ್ತೀವಿ, ಯೋಬನ ಹೆಂಡತಿ ಹೇಳ್ತಾಳೆ, ಏ ಮುದುಕ, ಯಾಕೆ ಈ ಕುಷ್ಠರೋಗ, ಈ ರೋಗ, ಈ ಉಣ್ಣೆಲ್ಲ ಹತ್ತಿಸ್ಕೊಂಡು ಇನ್ನೂ ಬದುಕಿದ್ಯಾ? ದೇವ್ರನ್ನ ದೂಷಣೆ ಮಾಡಿ ಸಾಯಿ, ಹೆಂಡ್ತಿನೇ ಸಾಯಿ ಅಂದ್ಬಿಡ್ತಾರೆ. ಅವಳೇ ಸಮಯ ಕೊಟ್ಬಿಟ್ಲು. ಯೋಬ್ರು ಒಂದೇ ಹೇಳಿದ್ರು, ಪುಣ್ಯಾತ್ಮರು, ಅಲ್ಲಮ್ಮ, ದೇವರಿಂದ ಬರೇ ಒಳ್ಳೇದನ್ನೇ ನೋಡ್ಬೇಕಾ? ಒಂದು ವೇಳೆ ಕೆಟ್ಟದಾದ್ರೆ ಅದು ನಮ್ಗೆ ಅಂಗೀಕರಿಸಕ್ಕಾಗಲ್ವಾ? ಪ್ರೀತಿಯ ಸಹೋದರರೇ, ಎಷ್ಟೊಂದು ಪ್ರಾರ್ಥನೆಗಳು, ಎಷ್ಟೊಂದು ಒಳ್ಳೆಯ ವಿಷಯಗಳು ದೇವರು ನಮಗೆ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ. ನಾವು ಎಲ್ಲೋ ಸಾಯ್ಬೇಕಾಗಿತ್ತು, ನಮ್ಮನ್ನು ಬದುಕಿಸ್ಲಿಲ್ವಾ? ನಮ್ಮ ಮಕ್ಕಳು ಯಾವುದೋ ಒಂದು ಅಪಘಾತದಲ್ಲಿದ್ರು, ಅವರು ಬದುಕಿಸ್ಲಿಲ್ವಾ? ಎಷ್ಟೋ ಜನ ನಮ್ಮ ಸಭೆಯಲ್ಲಿ ಸುಮಾರು 1400-500 ಜನ ಮೆಂಬರ್ಶಿಪ್ಸ್ ಎಲ್ಲ ಇದ್ರಲ್ಲ, ಅದರಲ್ಲಿ ಇವತ್ತು ನಾವು ನೋಡಿದ್ರೆ ಸುಮಾರು 200 ಜನ 300 ಜನ ಹುಷಾರಿಲ್ಲ, ಅನಾರೋಗ್ಯದಿಂದ ಬರ್ತಾ ಇದ್ದಾರೆ. 300 ಜನ ಹೋಗ್ಬಿಟ್ರ ಇಲ್ವಲ್ಲ? ಬದುಕಿಸ್ತಾ ಇದ್ದಾರಲ್ಲ, ಅವ್ರನ್ನೂ ಬದುಕಿಸ್ತಾ ಇದ್ದಾರೆ. ದೇವರ ಸಮಯ, ತಕ್ಕ ಸಮಯ ಬಂದಾಗ ಏನು ಬೇಕಾದರೂ ಸಹ ಆಗುತ್ತೆ. ನಾವು ಅದನ್ನು ಅಂಗೀಕರಿಸೋಣ ಸಹೋದರ. ಬಹಳ ಕಷ್ಟ. ಬ್ರೋ, ಇಷ್ಟೊಂದು ಮಾತಾಡ್ತೀರಾ, ಇಷ್ಟೊಂದು ಪ್ರೀಚ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆ ಸಮಯ ಬಂದಾಗ ಏನು ಮಾಡ್ತೀರಾ? ಕಷ್ಟ, ನೋವಾಗುತ್ತೆ. ಆದರೂ ಸಹಿಸ್ಕೊಳ್ಳೋದಕ್ಕೆ ದೇವರು ನನಗೆ ಶಕ್ತಿ ಕೊಡಲಿ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ಪ್ರಾರ್ಥನೆ ಮಾಡಿ. ನಾಳೆ ಬೇರೆ ಕುಟುಂಬಕ್ಕೆ ಬಂದಂಥ ಪರಿಸ್ಥಿತಿ ನಮಗೂ ಸಹ ಬಂದೇ ಬರುತ್ತೆ. ಕ್ರೈಸ್ತ ಜೀವನದಲ್ಲಿ, ಕ್ರೈಸ್ತ ಓಟದಲ್ಲಿ ಕಷ್ಟಗಳು ಇದ್ದೇ ಇರ್ತವೆ, ನೋವುಗಳು ಇದ್ದೇ ಇರ್ತವೆ. ಅನೇಕವಾದ ಸಮಯದಲ್ಲಿ ಎಲ್ಲವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ, ಯೋಬನ ರೀತಿಯಲ್ಲಿ. ಆದರೂ ಅದನ್ನ ತಾಳುವಂತಹ ಒಂದು ಶಕ್ತಿ ಕೊಡು ದೇವರೇ ಅಂತ ನಾವು ಪ್ರಾರ್ಥಿಸೋಣ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 2ನೇ ವಚನದಿಂದ ನಾವು ನೋಡ್ತೀವಿ. ಇದನ್ನು ನೀವು ಸಂಪೂರ್ಣವಾಗಿ ಬೇಕಾದ್ರೆ ಓದಿ ನೋಡಿ, ಓದಿರ್ತಿರೋದಕ್ಕಿಂತ ಮುಂಚೆ ಮತ್ತೆ ಒಂದ್ಸರಿ ಓದಿ ನೋಡಿ. ಇದನ್ನು ನಾವು ನೋಡ್ತೀವಿ, ಗಿಡಿಯೋನನು ಆ ಒಂದು ಮಿದ್ಯಾನ್ಯರನ್ನ ಸೋಲಿಸ್ಬೇಕಂತ ದೇವರು ಅವನನ್ನು ಆರಿಸ್ತಾರೆ. ಗಿಡಿಯೋನು ಹೇಳ್ತಾರೆ, ಎಷ್ಟು ಜನ ಇದ್ದಾರಪ್ಪ? ಹೆಚ್ಚು ಕಮ್ಮಿ ಒಂದು 32,000 ಜನ ಇದ್ದಾರೆ, ದೇವ್ರೆ ಕರ್ಕೊಂಡು ಹೊಂಟ್ಬಿಡ್ತೀನಿ ನೋಡಿ, ಫುಲ್ ಒಂದು ಸರಿ, ನಾನು ಹೇಳೋದನ್ನು ಕೆಲಸ ಮಾಡೋ, ಕರ್ಕೊಂಡು ಹೋಗೋ, ಏನೇನು ಬೇಕಾ ನಾನು ನಿನಗೆ ದಾರಿ ತೋರಿಸ್ತೀನಿ. 32,000 ಜನ. ಕಡೆಯದಾಗಿ ದೇವರು ಆರಿಸಿದ್ದು 300 ಜನ. ಪ್ರಿಯ ಸಹೋದರರೇ, ಕ್ರೈಸ್ತ ಓಟವನ್ನು ಸಹ ಓಡೋದಕ್ಕೆ ದೇವರು ನಮ್ಮನ್ನೆಲ್ಲ ಕರೆದಿದ್ದಾರೆ. ಸೈತಾನನ ವಿರೋಧವಾಗಿ ಹೋರಾಡೋದಕ್ಕೆ ಏನೇ ಕಷ್ಟಗಳು, ಏನೇ ನೋವುಗಳು ಬಂದರೂ ಸಹ ಅದ್ರ ಜೊತೆ ನುಗ್ಗಿ ಮುಂದೆ ಸ್ಥೈರ್ಯವಾಗಿ ಹೋಗೋದಕ್ಕೆ ಆರಿಸಿದ್ದಾರೆ. ಆ 300 ಜನದಲ್ಲಿ ನಾನು ಒಬ್ಬ, ನೀವು ಒಬ್ಬರು, ನಮ್ಮ ಸಹೋದರ ಸಹೋದರಿಯರೆಲ್ಲ ಒಬ್ಬರು, ನಮ್ಮ ಜೊತೆ ಇರೋರು, ನಮ್ಮನ್ನು ಅಗಲಿರೋರು ಎಲ್ಲರೂ ಅಲ್ಲಿದ್ದಾರೆ. ದೇವರಿಗೆ ಗೊತ್ತು ಯಾರಿಗೆ ಓಡೋಕ್ಕೆ ಸಾಧ್ಯ ಅಂಥವ್ರನ್ನೇ ಆರಿಸೋದು. ಇವತ್ತು ನಾವು ಓಡ್ತಾ ಇದ್ದೀವಾ? ದೇವರ ದೃಷ್ಟಿಗೆ ಅದೇ 2ನೇ ಅಂಶ, ದೇವರ ದೃಷ್ಟಿಗೆ ಯಾವುದು ಸರಿನೋ ಅದೇ ಮಾಡ್ತಾರೆ. ನನ್ನ ಮನಸ್ಸಲ್ಲಿ 32,000 ಇತ್ತು, ಇದೇನು ಹೇಳ್ಕೊತಾನೆ, ಅದು ನನಗೆ ಬೇಕಾಗಿರೋದು ಬರೀ 300 ಜನನೇ ಸಾಕು. ಪ್ರೀತಿಯ ಸಹೋದರರೇ, ದೇವರು ಅದ್ಭುತವಾದಂಥ ದೇವರು. ಎಲ್ಲದಕ್ಕೂ ಒಂದು ಸಮಯ ಇಟ್ಟಿದ್ದಾರೆ. ಆತನ ದೃಷ್ಟಿಗೆ ಯಾವುದು ಸರಿ ಬೀಳುತ್ತೋ ಅದನ್ನೇ ಮಾಡ್ತಾರೆ. ಮತ್ತೆ ನಮಗೆ ಅದು ಅರ್ಥ ಆಗಬೇಕು. ದೇವರ ಒಂದು ಗುರುತು ಅಥವಾ ಚಿಹ್ನೆ ಅಂತ ಏನು ಹೇಳ್ತೀವಿ, ಅದನ್ನ ತಿಳ್ಕೊಳ್ಳುವ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು, ಆ ಜ್ಞಾನ ನಮ್ಮಲ್ಲಿ ಬರಬೇಕು. ಅದನ್ನೇ ನಾವು ಇವತ್ತು ಕಲಿಬೇಕಾಗಿದೆ ಸಹೋದರರೇ. ದೇವರ ಕೆಲಸ ಏನು, ಅದನ್ನ ದೇವರಿಗೆ ಸರಿ ಬೀಳೋದು ಮಾಡೋದು ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಇನ್ನೊಂದು ವಚನವನ್ನು ನಾವು ನೋಡೋಣ. ವಿಮೋಚನಾ ಕಾಂಡ 23ನೇ ಅಧ್ಯಾಯ 29-30. ನಾವಿಲ್ಲಿ ನೋಡ್ತೀವಿ, ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸುವುದಿಲ್ಲ, ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಯಾಗುವ ಕಾರಣವಾದೀತು. ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುವೆನು. ಆಮೆನ್. ಒಂದು
ಈ ಒಂದು ಸನ್ನಿವೇಶಗಳನ್ನ ನೀವು ಓದಿ ಮನೆಯಲ್ಲಿ. ಈ ವಚನ ನೆನೆಸ್ಕೊಂಡಾಗ ಪ್ರಶ್ನೆಗೆ ಒಂದು ಉತ್ತರ ಸಿಕ್ತು ನನಗೆ. ಮೇ ಬಿ ಆ ಒಂದು ಇಸ್ರೇಲ್ ಮಧ್ಯದಲ್ಲಿ ಆ ಜನರು ಏನಾದ್ರು ಇದ್ರೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಅವರ ಜನಸಂಖ್ಯೆ ಅಧಿಕವಾಗಿ ಇವ್ರ ಮೇಲೆ ಬೀಳುವಂಥ ಒಂದು ಪ್ರಸಂಗ ಸಹ ಬಂದಿರ್ಬೋದಾಗಿತ್ತು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಎಲ್ರೂ ಒಟ್ಟಿಗೆ ತೆಗೆದಾಕಲ್ಲ, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಆ ದೇಶವನ್ನು ವಶಪಡಿಸ್ಕೊಂಡು ಮಾಡ್ತೀನಿ. ಇದನ್ನ ಹೆಂಗಪ್ಪ ನಾನು ಅರ್ಥ ಮಾಡಿಕೊಂಡೆ? ಮೇ ಬಿ ದೇವರಿಗೆ ಒಂದು ಸಮಯ ಇದೆ. ಅವರು ಯಾವಾಗ ಈ ಒಂದು ಕರೋನಾ ಓಡಿಸ್ಬೇಕೋ ಅವಾಗ ಓಡಿಸ್ತಾರೆ. ಅದು 5 ವರ್ಷ ಕೂಡ ಆಗ್ಬೋದು, ಯಾಕೆ 10 ವರ್ಷ ಬೇಕಾದ್ರೂ ತಗೋಬೋದು. ಸ್ವಲ್ಪ 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 ಕಮ್ಮಿ ಆಗ್ತಾ ಹೋಗುತ್ತೆ. ನಮಗೇನು, ನಿನ್ನೆ ಪ್ರೇಯರ್ ಮಾಡೋದು ಇವತ್ತು ಕರೋನಾ ಇರಬಾರ್ದು. ನಿನ್ನೆ ನಾನು ಪ್ರೇಯರ್ ಮಾಡಿದ್ರೆ ಅವ್ರು ವಾಸಿಯಾಗಿ ಮನೆಗೆ ಬಂದು ಬಿಡ್ಬೇಕು. ಸಾಧ್ಯವಾಗಬಹುದು, ಸಾಧ್ಯವಾಗುತ್ತೆ. ಆದರೂ ನಮ್ಮ ಚಿತ್ತದಂತಲ್ಲ, ಅವರ ಚಿತ್ತದಂತೆ ಆಗಲಿ ಸಹೋದರರೇ. ದೇವರಿಗೆ ಆ ಒಂದು ಸಮಯ ಇದೆ. ಯಾವ ಸಮಯದಲ್ಲಿ ಅದನ್ನು ಸರಿಪಡಿಸ್ಬೇಕು, ಯಾವ ಸಮಯದಲ್ಲಿ ಅದನ್ನು ನಾವು ವ್ಯಕ್ತಪಡಿಸ್ಬೇಕು, ಯಾವ ಸಮಯದಲ್ಲಿ ನಾವು ಎಲ್ಲವನ್ನು ವಾಸಿ ಮಾಡಿ ಜನರಿಗೆ ಸಂತೋಷವನ್ನು ಕೊಡಬೇಕು, ಯಾವ ಸಮಯದಲ್ಲಿ ಅವರೂ ಸಹ ಅರ್ಥ ಮಾಡಿಕೊಂಡು ಈ ಕಷ್ಟದಲ್ಲಿ ಹೋಗಬೇಕು, ಎಲ್ಲವೂ ಸಹ ಇಟ್ ಈಸ್ ಎ ಪ್ರೀ ಪ್ಲ್ಯಾನ್ಡ್. ಅಂದರೆ ಈ ಮುಂಜಾಗ್ರತವಾಗಿಯೇ ಈ ಯೋಜನೆಗಳನ್ನು ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ನಾವು ಪಾಲುಗಾರರು ಅಷ್ಟೇ. ಲಾಜರನ್ನು ಸತ್ತು ಹೋಗಿದ್ದ, ಮತ್ತೆ ಅವರಿಗೆ ಮುಂಚೆನೇ ಆ ಒಂದು ವಿಷಯ ಗೊತ್ತಿತ್ತು, ಅಂದರೆ ಯೇಸು ಕ್ರಿಸ್ತರಿಗೆ. ಆದರೂ ಸಹ ತಡ ಮಾಡಿ 3 ದಿನ ಆದಮೇಲೆ ಬಂದು ಅವರಿಗೆ ಉತ್ತರವನ್ನು ಕೊಟ್ಟರು. ನಮಗೆ ಪ್ರಶ್ನೆ 100 ಇದ್ರೂ ಉತ್ತರ ಸಿಗುತ್ತೆ, ತಡವಾಗಿ ಸಿಗುತ್ತೆ. ಕೆಲವು ಉತ್ತರ ಸಂತೃಪ್ತಿ ಆಗುತ್ತೆ, ಕೆಲವು ಉತ್ತರ ಅತೃಪ್ತಿ ಆಗಿರುತ್ತೆ. ಆದರೆ ಎರಡನ್ನೂ ಸ್ವೀಕರಿಸಿಕೊಂಡು ಹೋಗುವಂತಹ, ಎರಡನ್ನು ಅಂಗೀಕರಿಸಿಕೊಂಡು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ದೇವರು ನಮಗೆ ಕೊಡಬೇಕಂತ ನಾವು ಪ್ರಾರ್ಥಿಸೋಣ. ಕಾರಣ ನಮ್ಮ ಕ್ರೈಸ್ತ ಓಟ ಇನ್ನೂ ಮುಗಿದಿಲ್ಲ. ದೇವರ ಕೆಲಸವನ್ನ ಎಲ್ಲರೂ ಸಹ ಮಾಡ್ತೀವಿ. ದೇವರ ಕೆಲಸವನ್ನ ನಮಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡೋದು ಅಥವಾ ದೇವರ ಕೆಲಸವನ್ನ ದೇವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡೋದು ವ್ಯತ್ಯಾಸ ಇರುತ್ತೆ. ನಮಗೆ ಇಷ್ಟ ಆಗೋ ರೀತಿಯಲ್ಲಿ ಯಾವಾಗ ಮಾಡ್ತೀವಿ ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಯಾರೋ ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆ ಇಷ್ಟ ಇಲ್ಲ, ಆದರೂ ಮಾಡಿದೆ, ಅದು ನನಗೆ ಇಷ್ಟ. ವಿಲ್ಲಿಂಗ್ಲಿ ಅಂದರೆ ನನಗೆ ಒಬ್ಬರು ಜವಾಬ್ದಾರಿಯನ್ನು ಕೊಟ್ಟರು, ನಾನು ಖಂಡಿತವಾಗಿ ಅದನ್ನು ಮನಃಪೂರ್ವಕವಾಗಿ ಮಾಡಿ ಮುಗಿಸಿದ್ದೀನಿ, ಅದು ದೇವರ ಇಷ್ಟ. ಅದೇ ರೀತಿಯಲ್ಲಿ ನಾವು ಭಾಳ ಹೃದಯದಿಂದ ಮಾಡಬೇಕು. ಇವಾಂಜಲಿಸಮ್ ಹೇಳ್ಬಿಟ್ಟವ್ರು, ಇವತ್ತು ಮಾಡ್ಬಿಡೋಣ. ಡೈಲಿ ಪ್ರೇಯರ್ ಮಾಡುವಂಥ ಚಾಲೆಂಜ್ ಕೊಟ್ಟಿದ್ದಾರೆ, ಬೆಳಗ್ಗೆ ಮಾಡಿಬಿಡ್ತೀನಿ. ಭಾರ ಹೃದಯದಿಂದ ಅವ್ರು ನನಗೆ ಪ್ರಾರ್ಥನೆ ಮಾಡೋಕ್ಕೆ ಕೇಳಬೇಕಾ? ದೇವರು ನನಗೆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ. ಆ ಆತ್ಮನ ಉಪಯೋಗಿಸಿ ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀನಿ, ಸಂತೋಷವಾಗಿ ಮಾಡೋದು, ಅದು ದೇವರ ಚಿತ್ತ. ಇನ್ನೊಂದು ವಿಷಯ ಇದೆ, ಇದು ಮಾಡಿದ್ರೆ ಏನಾದ್ರು ಸಿಗುತ್ತಾ, ನನ್ನ ಕುಟುಂಬಕ್ಕೆ ಒಳ್ಳೇದಾಗುತ್ತಾ, ನನ್ನ ಮಕ್ಕಳಿಗೆ ಈ ಸ್ಕೂಲಲ್ಲಿ ಸೀಟ್ ಸಿಗುತ್ತಾ, ನನಗೆ ಪ್ಯಾಂಡಮಿಕಲ್ಲಿ ಯಾರು ಒಂದು 5,000 ರೂಪಾಯಿ ಕೊಡ್ತಾರಾ, ಇಲ್ಲಿ ಸೊಸೈಟಿಯಿಂದ 2 kg ಅಕ್ಕಿ ಜಾಸ್ತಿ ಸಿಗುತ್ತಾ, ಅದಕ್ಕೋಸ್ಕರ ನಾವೆಲ್ಲ ಚೆನ್ನಾಗಿರ್ಬೇಕು, ಪ್ರೇಯರ್ ಮಾಡೋಣ, ಏನಾದ್ರು ಸಿಗುತ್ತಾ? ನನಗೇನೂ ಸಿಗದೆ ಇದ್ರೂ ಪರವಾಗಿಲ್ಲ, ನನ್ನಲ್ಲಿ ಇರ್ತಕ್ಕಂಥದ್ದನ್ನು ಬೇರೆಯವರು ನಾನು ಕೊಟ್ಟು, ಆ ಒಂದು ಬಡವೆ ಇದೆ ಹೇಗೆ ತನ್ನ 2 ಕಾಯಿನ ಎತ್ತಿ ಇರೋದು ಕೊಟ್ಟರು, ಹೇಗೆ ಓಲ್ಡ್ ಟೆಸ್ಟಮೆಂಟಲ್ಲಿ ಆ ಒಂದು ವಿಧವೆ ನನ್ನ ಕೈಯಲ್ಲಿ ಒಂದು ಮುಗಿ ಎಣ್ಣೆ ಅಷ್ಟೇ, ಒಂದು ಇಡೀ ಇಟ್ಟು ಅಷ್ಟೇ, ಅದರಲ್ಲಿ ನಾನು ರೊಟ್ಟಿ ತಗೊಂಬಂದು ಕೊಡ್ತೀನಿ ಅಂದರೆ, ಇರೋದನ್ನು ಸಹ ಯಾವುದೇ ಒಂದು ನಮಗೆ ಎಕ್ಸ್ಪೆಕ್ಟೇಷನ್, ಯಾವುದೇ ಆಕಾಂಕ್ಷೆ ಇಲ್ಲದೆ ಇದು ನನಗೆ ಬರಲ್ಲ ಅಂತ ಮಾಡೋದೇ ದೇವರ ದೃಷ್ಟಿಯಲ್ಲಿ ಮಾಡುವಂಥ ಕೆಲಸ. ಇನ್ನೊಂದಿದೆ, ನಮ್ಮ ಒಂದು ಶಕ್ತಿಯಿಂದ ಮಾಡ್ತಕ್ಕಂಥದ್ದು. ನನಗೆ ನಾವು 20 ವರ್ಷ ಚರ್ಚಾಳಿದ್ದೀನಿ ಗುರು, ಏನು ಅನ್ಕೊಂಡಿದ್ಯಾ? ನಮ್ಮ ಲೀಡರ್ ಯಾರು ಗೊತ್ತಾ? ಕಿರಣಣ್ಣ, ರೋಜರು, ದಿನೇಶು, ಅಲ್ಲಿ ಆ ಗಲ್ಡಿಲಿ ಪೊಳಗೆ ಬಂದವ್ರು ನಾವೆಲ್ಲ. ಸಖತ್ ಸ್ಟ್ರೆಂತ್ ನಮಗೆಲ್ಲ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ಇದು ನಮ್ಮ ಸ್ಟ್ರೆಂತು. ದೇವರ ಚಿತ್ತ, ನನ್ನ ಜೊತೆ ಪವಿತ್ರಾತ್ಮ ಇದ್ದಾರೆ, ಆತನು ನನ್ನನ್ನು ಮುನ್ನಡೆಸ್ತಾನೆ.
ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ದೇವರ ದೃಷ್ಟಿಯಲ್ಲಿ ಸರಿ ಬೀಳವಾಗೆ ಮಾಡ್ತೀನಿ. ಆತನೇ ನನ್ನ ಶಕ್ತಿ, ಆತನೇ ನನ್ನ ಬಲ. ನನ್ನ 30 ವರ್ಷದ ಒಂದು ಅನುಭವ ಅಲ್ಲ, 30 ವರ್ಷ ಕರ್ತನ ಜೊತೆಯಲ್ಲಿ ನಡೆದಂದು ಬಂದಂತ, ಆತನು ಆಶೀರ್ವದಿಸಿದಂತ ಆ ಒಂದು ಶಕ್ತಿ. ನಾನು ಚರ್ಚಿಗೆ ಬರೋದಕ್ಕಿಂತ ಮುಂಚೆ ಥಿಯಾಲಜಿ ಕಾಲೇಜಿಗೆ ಹೋಗಿ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಗೊತ್ತಾ? ಅವ್ರು ಕೇಳೋ ಪ್ರಶ್ನೆಗೆಲ್ಲ 50 ಪೇಜ್ ಬರೆದು ಎಕ್ಸಾಮ್ ಬರೆದು ಪಾಸ್ ಮಾಡಿ ಬಂದಿದ್ದೀನಿ. ಅನೇಕ ಸಮಯದಲ್ಲಿ ಈ ನಮ್ಮ ಒಂದು ಆ ಶಕ್ತಿಯ ಮೇರೆಗೆ ಆಧಾರಿತವಾಗಿರ್ತೀವಿ. ಇನ್ನೊಂದು ವಿಷಯ, ಎಷ್ಟು ಹೇಳಿದ್ದಾರೆ, ಇಷ್ಟರಲ್ಲಿ ಎಷ್ಟು ನನ್ನ ಕೈಲಿ ಸಾಧ್ಯವಾಗುತ್ತೋ ಅಷ್ಟು ಮಾಡ್ತೀನಪ್ಪ. ಜಾಸ್ತಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಇದು ದೇವರ ಕೆಲಸ, ಅಲ್ಲ ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಇಷ್ಟು ಹೇಳಿದ್ದಾರೆ, ಇದಕ್ಕಿನ್ನ ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದು, ಇನ್ನು ಎಷ್ಟು ದೇವರಿಗೆ ನಾನು ಮೆಚ್ಚುಗೆಯಾಗಿ ನಾನು ಮಾಡಬಹುದು, ಇನ್ನು ಹೆಚ್ಚು ಸಮಯವನ್ನು ನಾನು ಕೊಡಬಹುದು. ಅದು ದೇವರ ದೃಷ್ಟಿಗೆ ಸಮಯವಾದದ್ದು. ಈ 5 ವಿಷಯಗಳನ್ನ ನಾನು ನೋಡಿದೆ. ದೇವರ ಕೆಲಸ ನನ್ನ ಇಷ್ಟ ಪ್ರಕಾರ ಮಾಡೋದು, ಅದೇ ದೇವರ ಕೆಲಸ, ದೇವರ ಮಾರ್ಗ ದೇವರ ದೃಷ್ಟಿಗೆ ಸರಿಯಾದಂಗೆ ಮಾಡಿ ನಾನು ನಂಬ್ತೀನಿ. ಇವತ್ತು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಹೋದರ ಸಹೋದರಿಯರು ದೇವರ ದೃಷ್ಟಿಗೆ ಸರಿಯಾದದನ್ನು ಮಾಡಿ ತಮ್ಮ ಕ್ರೈಸ್ತ ಓಟವನ್ನು ಮುಗಿಸಿ ಪರಲೋಕದಲ್ಲಿದ್ದಾರೆ ಸಹೋದರರೇ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲು ಉದ್ದ ನೀರಂತೆ, ಬೇಗ ಸಾಯಲ್ಲ. ಹಂಗಂತ ನಾವೆಲ್ಲ ಪಾಪಿಗಳ ಬ್ರದರ್, ನಾವು ಇನ್ನೂ ಸತ್ತಿಲ್ವಾ, ಹಂಗಾರಲ್ಲೇ ಇದ್ದೀವಾ, ಆ ಯೋಚನೆ ನಾನು ಹೇಳಲಿಲ್ಲ. ಒಂದು ವಾಡಿಕೆ, ಕ್ರೈಸ್ತ ಓಟ ಇನ್ನೂ ಮುಗಿಸೋದಿದೆ ಬಾಕಿ. ನಮ್ಮಲ್ಲಿರ್ತಕ್ಕಂಥ ಕಳೆದ ವರ್ಷದಲ್ಲಿ ಎಷ್ಟು ನಾವು ಸಮಯ ಕೂತ್ಕೊಂಡು ಮಾತಾಡಿ ಈ ಪಾಪದಿಂದ ನಾನು ಬದಲಾವಣೆ ಆಗಬೇಕು, ಈ ಪಾಪದಿಂದ ನಾನು ಇನ್ನೂ ಮುಕ್ತಿಯನ್ನು ಹೊಂದಿಲ್ಲ, ಸಹೋದರ ನನಗೊಂದು ಸಮಯ ಕೊಡಿ, ನಾನು ನಿಮ್ಮ ಹತ್ರ ಅರ್ಕೆ ಮಾಡ್ಬೇಕಂತ ಈ ವರ್ಷದಲ್ಲಿ ನಾವು ಎಷ್ಟು ಸರಿ ಕೂತ್ಕೊಂಡು ನಮ್ಮ ಪಾಪವನ್ನ ಅರ್ಕೆ ಮಾಡಿದ್ದೀವಿ. ಆಲೋಚನೆ ಮಾಡಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು. ನಮ್ಗೆ ಉಳಿದಿರೋದು ಒಂದೇ ದಾರಿ ಸಹೋದರರೇ, ದೇವರ ಗುರುತು, ದೇವರ ಚಿಹ್ನೆಯನ್ನ ನಾವು ತಿಳ್ಕೊಬೇಕು. ಅವ್ರೇನಂತ, ದೇವರಿಗೆ ಸರಿಯಾದದ್ದು ಯಾವುದನ್ನೋದನ್ನ ನಾವು ತಿಳ್ಕೊಬೇಕು. ಇದು ದೇವರ ಕಣ್ಣಿಗೆ ಸರಿ ಬೀಳುವಂತಹ ಒಂದು ಕೆಲಸ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇದು ನನ್ನ ಮನಸ್ಸಿಗೆ ಇಷ್ಟ ಹಾಗೆ ಮಾಡಿದ್ದೀನಿ, ಆದರೂ ಇದು ದೇವರ ಕೆಲಸ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಕೇವಲ ಒಂದು 5 ವಿಷಯಗಳ 5 ಲೈನ್ ಇದೆ, ಅದನ್ನು ಹೇಳಿ ಈ ಒಂದು ಕೂಟವನ್ನು ಮುಗಿಸಿ ನಾವು ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳೋಣ ಸಹೋದರರೇ. ಮೊದಲನೇದಾಗಿ ಸಹೋದರರೇ, ನಮಗೆ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಬ್ಬನಿಗೂ ಸಹ ಗೊತ್ತಾಗುತ್ತೆ, ಹೌದು ನಾನು ಬಲಹೀನ, ಹೌದು ನಾನು ಬಲಹೀನ, ನನಗೆ ದೇವರ ಸಹಾಯ ಬೇಕಾಗಿದೆ. ಆತನ ದೇವರ ಸಹಾಯ ಇದ್ದರೆ ನಾನು ಈ ಕೆಲಸವನ್ನು ಮಾಡೋದಕ್ಕೆ ಸಾಕಾಗುತ್ತೆ. ಅದು ದೇವರಿಗೆ ಸರಿ ಬೀಳುವ ಹಾಗೆ ಮಾಡುವಂಥ ಒಂದು ಗುರುತು. ಮತ್ತು ಇನ್ನೊಂದು ವಿಷಯ, ಎಲ್ಲವೂ ದೇವರ ಚಿತ್ತ, ಪ್ರತಿಯೊಂದು ಮೂಲವೂ ಸಹ ದೇವರಿಂದ ಬರ್ತಕ್ಕಂಥದ್ದು. ಅದು ಸಹ ದೇವರೊಂದು ಗುರುತು, ದೇವರ ಕಣ್ಣಿಗೆ ಸರಿ ಬೀಳುವಂಥದ್ದು. ಮೂರನೇದಾಗಿ, ನನ್ನಲ್ಲಿ ಪವಿತ್ರಾತ್ಮನಿದ್ದಾನೆ, ಆತನು ನನ್ನನ್ನು ನಡೆಸ್ಕೊಂಡು ಬರ್ತಾನೆ, ಆತನಿಗೆ ವಿರೋಧವಾಗಿ ನಾನು ಏನು ಮಾಡಲ್ಲ, ನನಗೆ ಆತನು ಹೇಳ್ತಾ ಇರ್ತಾನೆ. ಇದು ಮೂರನೇ ಒಂದು ವಿಷಯ ನಮಗೆ ಹೇಳ್ಕೊಡ್ತಾರೆ. ಒತ್ತಡ ಇರಲ್ಲ, ಅಯ್ಯೋ ಇಷ್ಟೊಂದು ಮಾಡ್ಬೇಕು, ಅಯ್ಯೋ ಟೈಮ್ ಸಿಗ್ತಾ ಇಲ್ಲ, ಇಳ್ಕೋಬೇಕು, ಸಮಾಧಾನವಾಗಿ ಮಾಡಬೇಕು. ಮಾಡ್ತೀನಿ, ಇನ್ನೂ ಇದೆಯಾ? ಎಸ್ ಬ್ರೋ ಅಂದರೆ ಎಲ್ಲದಕ್ಕೆಲ್ಲ ಆಮೇನ್ ಬ್ರೋ, ಆಮೇನ್ ಬ್ರೋ, ಆಮೇನ್ ಬ್ರೋ. ಆಮೇನ್ ಅನ್ನೋದಕ್ಕೂ ಅರ್ಥ ಇರಬೇಕು. ಎಸ್, ಅದನ್ನು ಸಮಾಧಾನವಾಗಿ ನಾನು ಮಾಡ್ತೀನಿ. 5ನೇದು, ಹೆಚ್ಚು ಸಮಯ ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇರ್ತೀವಿ, ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ, ಮತ್ತು ಯಾವಾಗಲೂ ನಾವು ಅವ್ರನ್ನ ಸ್ತೋತ್ರ ಸಲ್ಲಿಸ್ತಾ ಇರ್ತೀವಿ. ಪ್ರೀತಿಯ ಸಹೋದರರೇ, ಕ್ರಿಸ್ತನು ನಮಗೋಸ್ಕರ ಬಂದು ಮರಣದ ಕಂಬವನ್ನು ಸಹ ಏರಿದರು. ಹೇಗಿದ್ದರೂ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಿಂದಲೇ, ಸಾಧ್ಯವಾದರೆ ಈ ಪಾತ್ರೆ, ಮರಣದ ಒಂದು ಪಾತ್ರೆ, ಕಷ್ಟದ ಒಂದು ಪಾತ್ರೆ, ನೋವಿನ ಒಂದು ಪಾತ್ರೆ, ಇದನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ. ಹೌದು ಸಹೋದರರೇ, ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ನಂಬ್ತೀನಿ ಕಷ್ಟ ಇದೆ, ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ನೋವಿದೆ,
ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ದಂಡನೆ, ದೈಹಿಕವಾಗಿ ಮಾನಸಿಕವಾಗಿ ಸರಿಯಾದ ಉತ್ತರ ಸಿಗದೆ ಇದ್ದಾಗ ಅವರವರ ಕುಟುಂಬಕ್ಕೆ ಅವರವರ ದುಃಖ ಬಹಳ ದೊಡ್ಡದು. ಅವರ ಕುಟುಂಬದ ದುಃಖವನ್ನು ನಮ್ಮ ಕೈಲಿ ಭರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಆಗ್ತಕ್ಕಂಥ ಅನೇಕ ದುಃಖಗಳನ್ನು ಅವರು ಸಹ ಭರಿಸಲು ಸಾಧ್ಯ ಇಲ್ಲ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಧೈರ್ಯವಾದಂಥ ಒಂದು ಪವಿತ್ರಾತ್ಮ, ನಮ್ಮಲ್ಲಿರ್ತಕ್ಕಂಥ ದೇವದೂತರು ನಮ್ಮನ್ನು ಕಾಯುವ ನನ್ನ ಅಪ್ಪಣೆಯನ್ನು ಕೊಡುತ್ತಾನೆ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಅಂತ ಹೇಳ್ತಾರೆ. ನಾವು ನಂಬಿರ್ತಕ್ಕಂಥ ಏಕೈಕ ಕರ್ತ ಸ್ವಾಮಿ ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಾವು ಅವರಿಗೆ ಪ್ರಾಣ ಕೊಡೋದ್ರಲ್ಲಿ ಏನಿಲ್ಲ ಅಂತ ನಾನು ಭಾವಿಸುತ್ತಾ, ಈ ವಾಕ್ಯ ನಿಮಗಾಗಿ ಮಾತ್ರ ಅಲ್ಲ, ಅನೇಕ ವಿಷಯಗಳಿಂದ ಇದರಿಂದ ನಾನು ಕಲ್ತ್ಕೊಂಡಿದ್ದೀನಿ. ನಾವು ಧೈರ್ಯವಾಗಿರೋಣ. ಏನೇ ನಡೆದರೂ ರಾಜ್ಯಾಧಿಕಾರಿಗಳಾಗಲಿ ಭೂಲೋಕದ ಅಧಿಕಾರಿಗಳಾಗಲಿ ದೇವದೂತರಾಗಲಿ ಈ ಲೋಕದ ಅಧಿಕಾರಿಗಳಾಗಲಿ ಯಾರೂ ಸಹ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದಕ್ಕೆ ಸಾಧ್ಯವಾಗಬಾರ್ದು ಸಹೋದರರೇ. ನಮ್ಮ ಬಾಯಲ್ಲಿ ಯಾವತ್ತೂ ಸಹ ದೇವರಿದ್ದಾರಾ, ಇದೇನ ಉತ್ತರ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಯಾವತ್ತೂ ಸಹ ಬರಬಾರ್ದು. ಮೂರ್ಖರು ನಾವು ಒಂದು ವೇಳೆ ಆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ, ನಾನು ಯೋಬನ ಅದೇ ಹೇಳ್ತೇನೆ, ಮೂರ್ಖಳು ನೀನು ದೇವರನ್ನು ದೂಷಿಸು ಅಂತ ಹೇಳ್ತೀಯಲ್ಲ. ಒಂದು ಸಮಯದಲ್ಲಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ನಾವು ತೆಗೆದುಕೊಳ್ತಕ್ಕಂಥ ಒಂದು ರೊಟ್ಟಿ, ದ್ರಾಕ್ಷರಸ ಎರಡೂ ಸಹ ಯೇಸು ಕ್ರಿಸ್ತರ ದೇಹಕ್ಕೆ ಮತ್ತು ಅವರ ರಕ್ತಕ್ಕೆ ಹೋಲಿಕೆಯಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಧನ್ಯವಾದ ಕರ್ತನೆ, ಒಂದು ಸಮಯವನ್ನು ಕೊಡೋದಕ್ಕಾಗಿ. ಅದ್ಭುತವಾದಂಥ ಒಂದು ದೇವರು ನೀವೇ ಸಕಲ ಕಲಾವಲ್ಲಭರು, ಸಕಲ ಸೃಷ್ಟಿಗೂ ನೀವೇ ಯಜಮಾನರು, ಸಕಲ ವಿಷಯಗಳಿಗೂ ನೀವೇ ಬರಹಗಾರರು, ಎಲ್ಲ ಒಂದು ವಿಷಯಗಳನ್ನ ವಿಮರ್ಶಿಸಿ ನೋಡುವಂತಹ ಕಾದಂಬರಿಗಾರರು, ಎಲ್ಲ ವಿಷಯಗಳನ್ನು ತೀರ್ಮಾನಿಸುವ ನ್ಯಾಯಸ್ಥಾಪಕರು, ಎಲ್ಲ ಒಂದು ಧರ್ಮಗಳನ್ನು ಉಪದೇಶಿಸುವ ಧರ್ಮೋಪದೇಶಕನು ನೀನು, ಆದಿಯನ್ನು ಸೃಷ್ಟಿ ಮಾಡಿದಂಥ ದೇವರು ನೀನು, ಅಂತ್ಯವನ್ನು ಕೊನೆಗೊಳಿಸುವ ದೇವರು ನೀನು, ಪ್ರಲಾಪಗಳನ್ನು ನಡೆಸುವ ದೇವರು ನೀನು, ಜ್ಞಾನೋಕ್ತಿಗಳನ್ನು ಕೊಡುವ ದೇವರು ನೀನು, ಕೀರ್ತನೆಗಳನ್ನು ಸೃಷ್ಟಿಸಿ ನಮ್ಮ ಮೂಲಕ ಆಡಿಸುವ ದೇವರು ನೀನು ಸ್ವಾಮಿ. ಎಲ್ಲವನ್ನು ಸಹ ಮರೆತು ಲೋಕದಲ್ಲಿ ಪ್ರಾಣವನ್ನು ಕೊಟ್ಟಂಥ ದೇವರು ನೀವು ಆಗಿದ್ದೀರ ಸ್ವಾಮಿ. ಒಂದು ಸಮಯದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಯಾರೆಲ್ಲ ನಮ್ಮನ್ನು ಆಗಲಿ ಹೋಗಿದ್ದಾರೆ, ಅವರು ತಂದೆಯ ದೇವರೇ ಇವತ್ತು ನಿಮ್ಮ ಒಂದು ಪರದೈಸಿಯಲ್ಲಿ ಅವರು ವಾಸವಾಗಿದ್ದಾರೆ ಅಂತ ಸಂಪೂರ್ಣವಾಗಿ ನಾನು ತಿಳ್ಕೊಳ್ತಾನೆ. ಎಲ್ಲವನ್ನು ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸಿ ನಮ್ಮನ್ನು ಶುಭ್ರರನ್ನಾಗಿ ಮಾಡಿ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಅಂತ ಬೇಡ್ತಾ ಎಲ್ಲವನ್ನು ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸಿ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಮುಗಿಸ್ತಾ ಇದ್ದೀನಿ ಕರ್ತನೆ. ಕೂಟ ಮುಗಿತು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವ ಸೇವೆ
ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ಅದ್ಭುತವಾದ ಸಂದೇಶವನ್ನು ಕೊಟ್ಟ ಸಹೋದರ ನಾಗರಾಜ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ನಾವು ಅನೇಕ ವಿಷಯಗಳನ್ನು ಪವಿತ್ರಾತ್ಮರ ಬಗ್ಗೆ ನಾವು ಕಲಿತಿದ್ದೇವೆ. ಆ ಒಂದು ವಿಷಯಗಳನ್ನು ನಾವು ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಪವಿತ್ರಾತ್ಮನಿಗೆ ವಿಧೇಯರಾಗಿ ಜೀವಿಸುವಲ್ಲಿ ನಮ್ಮ ಜೀವನವನ್ನು ದಾರಿ ನಡೆಸೋಣ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಬರುವ ಭಾನುವಾರ ಎಂದಿನಂತೆ ಕನ್ನಡ ಆನ್ಲೈನ್ ಆರಾಧನೆ ಮುಂಜಾನೆ 9:30 ಇರುತ್ತದೆ. ಇವತ್ತು ಸಂಜೆ ಗೋಲ್ಡನ್ ಸ್ಟಾರ್ಗಳು ಅಂದರೆ ಸೀನಿಯರ್ ಸಿಟಿಸನ್ಗಾಗಿ ಸಂಜೆ 6:30 ಕೂಟವಿರುತ್ತದೆ. ಝೂಮ್ ಲಿಂಕ್ಗಳ ಮೂಲಕ ಮೀಟಿಂಗ್ ನಡೆಸಲಾಗುವುದು. ನಿಮ್ಮ ತಿಂಗಳ ಕಾಣಿಕೆಯನ್ನು ದಯವಿಟ್ಟು
ಈ ಕೆಳಕಂಡ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ಮೇ ತಿಂಗಳಿನಂದು ಕ್ವೈಟ್ ಟೈಮ್ ಸೀರೀಸ್ ಆರಂಭವಾಗಲಿದೆ. ಒಬ್ಬರ ಶಕ್ತಿ ವಿಡಿಯೋ ಡಿವೋಷನ್ಗಳನ್ನು ಯೂಟ್ಯೂಬ್ ಲಿಂಕ್ನಲ್ಲಿ ಕಳುಹಿಸಿಕೊಡಲಾಗುವುದು. ದಯವಿಟ್ಟು ವೀಕ್ಷಿಸಿ ಪ್ರಾರ್ಥಿಸಬೇಕೆಂದು ವಿನಂತಿ. ಧನ್ಯವಾದಗಳು. ಪ್ರಾರ್ಥನೆಯ ಮುಖಾಂತರ ಈ ಒಂದು ಆರಾಧನಾ ಕೂಟವನ್ನು ಕೊನೆಗೊಳಿಸಲಾಗುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕರ್ತನೆ, ಮಹೋನ್ನತನೇ, ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟ ಸಹೋದರ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸ್ವಾಮಿ. ಸಹೋದರನನ್ನು ನೀವು ಅದ್ಭುತವಾದ ರೀತಿಯಲ್ಲಿ ದಾರಿ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆತನ ಮುಖಾಂತರವಾಗಿ ಕೊಟ್ಟಂತಹ ಆ ಒಂದು ಪರಿಶುದ್ಧ ಆತ್ಮದ ವಿಷಯಗಳನ್ನು ಸ್ವಾಮಿ ನಾವು ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಪರಿಶುದ್ಧ ಆತ್ಮನನ್ನು ಸ್ವಾಮಿ ನಮ್ಮ ಜೀವನದಲ್ಲಿ ಸ್ವಾಮಿ ಅಳವಡಿಸಿಕೊಂಡು ಆತನಿಗೆ ನಾವು ವಿಧೇಯನಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಮುಟ್ಟಿ ಆಶೀರ್ವದಿಸಿ ಕರ್ತನೆ. ನಾವು ವಿಷಯಗಳನ್ನು ಕೇಳುವುದು ಮಾತ್ರವಲ್ಲ, ಅದನ್ನು ಗ್ರಹಿಸಿಕೊಂಡು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಎಂದು ನಮ್ಮನ್ನು ಪ್ರಾರ್ಥಿಸುತ್ತಾ ಸಣ್ಣ ಪ್ರಾರ್ಥನೆಯನ್ನು ರಕ್ಷಕನು ಕರ್ತನೂ ಆದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್.